ಇನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಸರಿಯಾಗುತ್ತೆ. ಬಟ್ ಇದು ಫಸ್ಟ್ ವ್ಲಾಗ್ ಅಲ್ವಾ? ಇಲ್ಲಿ ಏನು ಕಿಚನ್ ಸೆಟಪ್ ಅಂತ ಏನು ಇಲ್ಲ, ಕಿಚನ್ ಸಪ್ರೇಟ್ ಆಗತ್ತೆ. ನಾನು ಇದು ರೆಡ್ ಕಲರ್ ಚಿಕನ್ ಆಗುತ್ತೆ ಅನ್ಕೊಂಡಿದ್ದೆ, ಆದರೆ ಇಲ್ಲಿ ನೋಡಿದ್ರೆ ಗ್ರೀನ್ ಕಲರ್ ಚಿಕನ್ ಆಗೋಗಿದೆ. ಹೆಂಗ್ ವ್ಲಾಗ್ ಮಾಡ್ಬೇಕನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಡಿಲೀಟ್ ಮಾಡ್ಬಿಡು ಎಲ್ಲ ವ್ಲಾಗ್ ಮಾಡು ಅಂತ ಬೈತಾ ಇದ್ರು. ಸ್ಕಿನ್ ಕೇರ್ ಮಾಡುವ ಸಮಯ. ಈಗ ಗ್ರ್ಯಾಟಿಟ್ಯೂಡ್ ಬರೀಬೇಕು. ಆ್ಯಕ್ಚುಲಿ ನಾನು ಮಲ್ಗಲ್ಲ. ಚಿಕನಲ್ಲಿ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಹೇಳ್ಬೇಕಾ ಅದು ಗೊತ್ತಿಲ್ಲ. ಯಾಕಂದರೆ ಇರೋಬರ ವ್ಲಾಗ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಮ್ಮಮ್ಮ ಸಿಟ್ಟು ಬಂದು ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿ ಸುಮ್ಮನೆ ಆಗಿದೆಯಾ, ಏನಕ್ಕೆ ಅದನ್ನಾದರೂ ಇಟ್ಟಿದೆಯಾ, ಎಲ್ಲ ಡಿಲೀಟ್ ಮಾಡಿಬಿಡು ಎಲ್ಲ ವ್ಲಾಗ್ ಮಾಡು ಅಂತ ಬೈತಾಯಿದ್ರು. ನನಗೆ ವ್ಲಾಗ್ ಮಾಡೋ ಮನಸ್ಸಿರಲಿಲ್ಲ. ಸೊ ಹಂಗಾಗಿ ಅದನ್ನು ಡಿಲೀಟ್ ಮಾಡಿದೆ. ನಮ್ಮಮ್ಮ ಹಂಗೆ ಹೇಳಿದ್ರು ಅಂತ ಬರೋದು ಎಲ್ಲ ಡಿಲೀಟ್ ಮಾಡಿ ಚಾನಲ್ನ ಫುಲ್ ಖಾಲಿ ಇಟ್ಟುಬಿಟ್ಟಿದ್ದೆ. ಈಗ ಮತ್ತೆ ವ್ಲಾಗ್ ಮಾಡೋ ಮನಸ್ಸಾಗಿದೆ. ನೋಡೋಣ ವ್ಲಾಗ್ ಇದಾದರೂ ಕಂಟಿನ್ಯೂ ಇಲ್ಲ. ಈ ಸಲ ನಾನು ಅಂದ್ಕೊಂಡೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾಡೋದಿದ್ರೆ ಡಿಲೀಟ್ ಏನೂ ಮಾಡಬಾರ್ದು, ಅಪ್ಲೋಡ್ ಮಾಡಬೇಕು, ರೆಗ್ಯುಲರ್ ಆಗಿರಬೇಕು ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗೂ ನಂದು 5th ಸೆಮ್ ಮುಗೀತಾ ಬಂತು. ಈಗ ನೆಕ್ಸ್ಟು ಏನೇನೋ ಕ್ಲಾಸಸ್ಸು, ವರ್ಕಿಂಗ್ ಡೇಸು ಇನ್ನೆಲ್ಲ ಮುಗೀತು. ಇಂಟರ್ನಲ್ಸ್ ಒಂದಿದೆ, ಸೆಕೆಂಡ್ ಇಂಟರ್ನಲ್ಸ್ ಒಂದಿದೆ. ಅದಾದಮೇಲೆ ನಮಗೆ ಸ್ಟಡಿ ಹಾಲಿಡೇಸು, ಅದಾದಮೇಲೆ ಎಕ್ಸಾಮು. ಸೊ ಸ್ವಲ್ಪ ಫ್ರೀ ಇರ್ತೀನಿ. ಆ್ಯಂಡ್ ಆಲ್ಸೋ ನಾನು ಮೈಸೂರಲ್ಲಿ ಇರ್ತೀನಿ. ನಮ್ಮ ಮನೇಲಿದ್ದರೆ ನಂಗೆ ವ್ಲಾಗ್ ಮಾಡೋಕ್ಕೆ ಕಷ್ಟನೇ ಆಗೋಲ್ಲ. ಬಟ್ ಹಾಸನಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಸ್ಟಡೀಸು ಮ್ಯಾನೇಜ್ ಮಾಡ್ತಾ, ಕಾಲೇಜ್ ಮ್ಯಾನೇಜ್ ಮಾಡ್ತಾ, ನಾನು ರೂಮಲ್ಲಿ ಇರೋದ್ರಿಂದ ಅಡುಗೆ ತಿಂಡಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ವ್ಲಾಗ್ ಮಾಡೋದು ಸ್ವಲ್ಪ ಕಷ್ಟನೇ. ವಿಡಿಯೋಲಿ ಮೇ ಬಿ ನನ್ನ ವಾಯ್ಸ್ ಸ್ವಲ್ಪ ಕಮ್ಮಿ ಕೇಳಿಸ್ತಿರ್ಬೋದು. ಯಾಕಂದರೆ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಇಟ್ಕೊಂಡು ಮಾತಾಡೋ ಕಾನ್ಫಿಡೆನ್ಸೇ ಹೋಗ್ಬಿಟ್ಟಿದೆ. ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು ಆ ಚಾನಲ್ ಮಾಡ್ತಿದ್ದಾಗ ವ್ಲಾಗ್ ಮಾಡ್ತಿದ್ದೆ ಆರಾಮಾಗಿ. ಮತ್ತೆ ಅದೊಂಥರ ರೂಢಿ ತಪ್ಪೋಗಿದೆ. ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಮತ್ತು ಜೋರಾಗಿ ಮಾತಾಡೋಕ್ಕೂ ಬರ್ತಾ ಇಲ್ಲ. ಇನ್ನು ಕಂಟಿನ್ಯೂ ಮಾಡ್ತಾ ಸರಿಯಾಗುತ್ತೆ. ಬಟ್ ಇದು ಫಸ್ಟ್ ವ್ಲಾಗ್ ಅಲ್ವಾ? ಸೊ ಸ್ವಲ್ಪ ವಾಯ್ಸ್ ಕಮ್ಮಿ ಕೇಳಿಸ್ತಿರ್ಬೋದು. ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಿಂದ ವಾಯ್ಸ್ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಆ್ಯಂಡ್ ಇವಾಗ ಸ್ಯಾಟರ್ಡೇ, ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಸ್ಯಾಟರ್ಡೇ February 28. ಕಾಲೇಜ್ ಮುಗಿಸ್ಕೊಂಡು ಬಂದು ತಲೆನೋವು ಬಂದುಬಿಟ್ಟಿತ್ತು. ಬಿಸಿಲಿತ್ತು ಸಖತ್ತು. ಸೊ ತಲೆನೋವು ಬಂತು ಅಂತ ಮಲ್ಕೊಬಿಟ್ಟಿದ್ದೆ. ಬರುವಾಗ ಚಿಕನ್ ತೊಗೊಬಂದಿದ್ದೆ. ಫಸ್ಟ್ ಟೈಮ್ ನನ್ನ ರೂಮಲ್ಲಿ ನಾನು ಚಿಕನ್ ಮಾಡ್ತಿರೋದು. ಸೊ ವ್ಲಾಗ್ ಮಾಡೇ ಶೂಟ್ ಮಾಡೋಣ ಅಂತ ಅನಿಸ್ತು. ಚಿಕನಲ್ಲಿ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿ ಆಮೇಲೆ ರೆಸಿಪಿ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಇದು ನನ್ನ ರೂಮ್ ಈಚೆ ಕಡೆ ಇರೋವಂಥ ಒಂದು ವ್ಯೂ. ಸೊ ಸುತ್ತಮುತ್ತ ಒಂಥರ ಚೆನ್ನಾಗಿರುತ್ತೆ. ಅಲ್ಲಿ ಕೆರೆ ಬೇರೆ ಇರೋದ್ರಿಂದ ಒಂಥರ ತಂಪಾಗಿರುತ್ತೆ ಯಾವಾಗಲೂ. ಸೊ ನನಗೂ ಸ್ವಲ್ಪ ಕೆಲಸ ಇತ್ತು, ಕ್ಲೀನಿಂಗ್ ಎಲ್ಲ ಮುಗಿಸಿ, ಪಾತ್ರೆ ತೊಳೆದು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಇವಾಗ ಎಲ್ಲ ಮುಗಿಸಿ ನೆಕ್ಸ್ಟ್ ಚಿಕನ್ ಅಡುಗೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋಬೇಕು. ಚಿಕನ್ ಕುಕ್ ಮಾಡೋಣ. ನನ್ನ ನಾನಿರೋದು ರೂಮಲ್ಲಿ. ಇಲ್ಲಿ ಏನು ಕಿಚನ್ ಸೆಟಪ್ ಅಂತ ಏನೂ ಇಲ್ಲ, ಕಿಚನ್ ಸಪ್ರೇಟಾಗಿ ಆ ಥರ ಎಲ್ಲ ಏನೂ ಇಲ್ಲ. ಇನ್ನು ಶೆಲ್ಫ್ ಆದರೂ ಇದ್ದಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗಿರೋದು. ಶೆಲ್ಫು ಇಲ್ಲ ಸದ್ಯಕ್ಕೆ. ನಾನೇ ಒಂದು ರೇಂಜಿಗೆ ಸ್ವಲ್ಪ ಎಲ್ಲ ಅಲ್ಲೇ ನೀಟಾಗಿ ನೆಲದ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಇರೋದು ರೂಮಲ್ಲಿ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಹಿಂಗಿರುತ್ತೆ ಸಿಚುವೇಶನ್. ಅದು ನನಗೆ ಚಿಕನಲ್ಲಿ ಹೇಟೆಸ್ಟ್ ಪಾರ್ಟ್ ಅಂದರೆ ಚಿಕನ್ನ ವಾಶ್ ಮಾಡೋದು. ನಂಗೆ ಅದೇನೋ ಇಷ್ಟನೇ ಆಗಲ್ಲ. ಬಟ್ ಒಬ್ಬಳೇ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ನಾನೇ ವಾಶ್ ಮಾಡ್ಕೋಬೇಕು. ಸೊ ಹಂಗಾಗಿ ಅಮ್ಮನ ಕೇಳಿದೆ, ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೀನ್ ಮಾಡು, ನೀಟಾಗಿ ಕ್ಲೀನ್ ಆಗುತ್ತೆ, ಮತ್ತು ಸ್ಮೆಲ್ ಬರಲ್ಲ ಅಂತ ಅಂದರು. ಅದಕ್ಕೆ ಫಸ್ಟ್ 1-2 ಸಲ ಹಂಗೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಮತ್ತೆ ಸಾಲ್ಟ್ ಹಾಕಿ ಆಮೇಲೆ 1-2 ಸಲ ವಾಶ್ ಮಾಡಿದೆ. ನೀಟಾಗಿ ಕ್ಲೀನ್ ಆಯಿತು ಚಿಕನ್ನು. ಇಲ್ಲಿ ಈಗ ಚಿಕನ್ನ ಫಸ್ಟ್ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೌಡರ್, ಅರಿಶಿನ, ಮೊಸರು, ಚೂರು ಧನಿಯಾ ಪೌಡರ್, ಆಮೇಲೆ ಸಾಲ್ಟ್, ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಡಬೇಕು. ಸೊ ದಟ್ ಎಲ್ಲ ನೀಟಾಗಿ ಚಿಕನಿಗೆ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಚಿಕನಿಗೆ ಮಸಾಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮ್ಯಾಟೊ ಆ್ಯಂಡ್ ಸ್ಪೈಸಸ್, ತೆಂಗಿನಕಾಯಿ ಸ್ವಲ್ಪ ಇದೆ ರೆಡಿ. ಏನು ಮಾಡ್ಕೊಂಡಿದ್ದೆ ಅದೆಲ್ಲದನ್ನು ಈಗ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿರೋ ಪೇಸ್ಟ್ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್, ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಆನಿಯನ್ಸ್ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನು, ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಚಿಕನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನು. ಅದು ನೀರು ಬಿಟ್ಕೊಳುತ್ತಲ್ಲ, ಆ ನೀರೆಲ್ಲ ಫುಲ್ಲು ಡ್ರೈ ಆಗಿ ಆಮೇಲೆ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅಲ್ಲಿವರೆಗೂ ಚೆನ್ನಾಗಿ ಚಿಕನ್ನ ಹುರ್ಕೋಬೇಕು. ನಾನು ವೆಜ್ಜಲ್ಲಿ ಆಲ್ಮೋಸ್ಟ್ ಎಲ್ಲನೂ ಅಡುಗೆ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಬಟ್ ಈ ನಾನ್ ವೆಜ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ರೂಮಲ್ಲಿ ಒಬ್ಬಳೇ ಇರೋದ್ರಿಂದ ಒಬ್ಳಿಗೆ ಏನು ನಾನ್ ವೆಜ್ ತರೋದು ಅಂತ ತರೋದೇ ಇಲ್ಲ.
ಸೊ ಮೊಟ್ಟೆ ಒಂದು ಮಾಡ್ಕೊತಿರ್ತೀನಿ. ಮೊಟ್ಟೆಲೆಲ್ಲ ರೆಸಿಪೀಸ್ ಗೊತ್ತು, ಬಟ್ ಚಿಕನಲ್ಲಿ ಜಾಸ್ತಿ ಏನೂ ಗೊತ್ತಿಲ್ಲ. ನಾನು ಮಾಡೂ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಕೇಳಿಕೊಂಡು ಚಿಕನ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನೆಲ್ಲ ನಮ್ಮಮ್ಮ ಹೇಳ್ದಂಗೆ ಮಾಡ್ತಿರ್ಲಿಲ್ಲ. ಸ್ವಲ್ಪ ನಾನು ಏನೇನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ನಮ್ಮಮ್ಮ ಮ್ಯಾರಿನೇಟ್ ಮಾಡಲ್ಲ, ಹಾಗೆ ಮಾಡ್ತಾರೆ. ನಾನು ಸ್ವಲ್ಪ ಮ್ಯಾರಿನೇಟ್ ಎಲ್ಲ ಮಾಡಿಟ್ಟು ಆಮೇಲೆ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ನೀರೆಲ್ಲ ಕಂಪ್ಲೀಟಾಗಿ ಹೋಗಿ ಚಿಕನ್ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿತ್ತು. ಸೊ ಎಲ್ಲ ಚಿಕನ್ ಎಲ್ಲ ಫ್ರೈ ಆಗಿತ್ತು. ಈ ಟೈಮಲ್ಲಿ ಅದೇ ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಪೇಸ್ಟ್ ಏನಿತ್ತಲ್ಲ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿದು ರೆಡ್ ಕಲರ್ ಚಿಕನ್ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ನೋಡಿದ್ರೆ ಗ್ರೀನ್ ಕಲರ್ ಚಿಕನ್ ಆಗೋಗಿದೆ. ಅಯ್ಯೋ, ಕಲರ್ ಯಾವುದಾದ್ರೂ ಏನು ಟೇಸ್ಟ್ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಮಸಾಲದು ರಾ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಚಿಕನ್ನ ಕುಕ್ ಮಾಡಿಕೊಂಡು ಈಗ ಇದಕ್ಕೆ ಚಿಕನ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಚಿಕನ್ ಮಸಾಲ ಹಾಕ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಾನು ಹಾಕ್ಕೊಂಡೆ ಸ್ವಲ್ಪ. ನೆಕ್ಸ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು, ಒಂದು 2-3 ಮಿನಿಟ್ಸ್. ಆಲ್ಮೋಸ್ಟ್ ರೆಡಿ ಆಗಿದೆ ಈಗ. ಸೊ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಅದ್ರ ಮೇಲೆ ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಚಿಕನ್ ಗ್ರೇವಿ ಇಸ್ ರೆಡಿ. ಆಗಲೇ ಫೋನ್ ಚಾರ್ಜ್ಗೆ ಹಾಕಿದ ಗ್ಯಾಪಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡ್ತಾಯಿದ್ದೆ, ಅದೇ ಟೈಮಿಗೆ ನನ್ನ ಫ್ರೆಂಡ್ ಬಂದಳು. ಸೊ ಅವಳ ಜೊತೆ ಮಾತಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಅವಳು ಚಿಕನ್ ನಾನು 40 ಡೇಸ್ ತಿನ್ನಲ್ಲ ಅಂತ ಹೇಳ್ತಾಯಿದ್ಲು. ಸೊ ಹಂಗಾಗಿ ಆಂಟಿ ಆದರೂ ತಿಂತಾರಲ್ವ, ಅವ್ರ ಅಮ್ಮಂಗೆ ಕೊಡೋಣ ಅಂತೇಳಿ ಎಲ್ಲನೂ ಪ್ಲೇಟಿಗೆ ಹಾಕ್ಕೊತಾ ಇದ್ದೆ. ಹೇಗೂ ವ್ಲಾಗ್ ಮಾಡ್ಕೊತಾ ಇದ್ದೆ, ಹಾಗೆ ರೆಸಿಪಿನೂ ಶೂಟ್ ಮಾಡಿದ್ನಲ್ಲ. ಸೊ ಟೇಸ್ಟ್ ಹೆಂಗಿದೆ ಅಂತ ಆಂಟಿನೇ ಕೇಳೋಣ ಅಂತ ಅವರಿಗೂ ಕೊಟ್ಟು ಅಲ್ಲೇ ಹೋದೆ. ಅವ್ರ ಮನೇಲಿ ಇವಾಗ ಒಂದು ಡಾಗ್ ಇದೆ, ಅದಂತೂ ನಂಗೆ ಅದ್ರ ಕಂಡ್ರೇ ಭಯ ಆಗ್ತಿತ್ತು. ಸೊ ಇಲ್ಲಿ ಆಂಟಿಗೆ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದೀನಿ. ಅವಳು ನನ್ನ ಫ್ರೆಂಡ್ ರೇಗಿಸ್ತಾ ಇದ್ಲು ಅವ್ರ ಅಮ್ಮಂಗೆ, ಹಂಗೆ ತಿನ್ನು ಹಿಂಗೆ ತಿನ್ನು ಅಂತ. ಸೊ ನಾನು ಅವಳು ಹೇಳೋದೇನು ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗಿದೆಯಾ ಏನು ಅಂತ ಆನೆಸ್ಟಾಗಿ ಹೇಳಿ ಆಂಟಿ ಅಂತ ಅಂದೆ. ಆಂಟಿ ಹೆಂಗಿದೆ? ಚೆನ್ನಾಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನ್ ಮಾಡೋದ್ಕಿಂತ ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ, ಇಲ್ಲ ಎಲ್ಲ honest ಆಗಿ ಹೇಳಿ. Honest ಆಗಿ ಹೇಳ್ತಾ ಇರೋದು, ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಆಂಟಿದು ರಿವ್ಯೂ ತೊಗೊಂಡು ನಾನು ಅಲ್ಲೇ ಸ್ವಲ್ಪ ಚಿಟ್ ಚಾಟ್ ಮಾಡಿ ಆಮೇಲೆ ಇನ್ನೇನು ಊಟದ ಟೈಮ್ ಆಗಿತ್ತು ಅಂತ ನಾನು ಮೇಲೆ ಬಂದು ಊಟ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ ನನಗೆ ಇನ್ನೊಂದು ಸ್ವಲ್ಪ ಖಾರ ಇರಬೇಕಿತ್ತು ಅಂತ ಅನ್ನಿಸ್ತು. ಆಂಟಿ ಆ್ಯಕ್ಚುಲಿ ಅವರು ಖಾರ ಕಮ್ಮಿ ತಿಂತಾರೆ, ಮೇ ಬಿ ಅದಕ್ಕೆ ಖಾರ ಕರೆಕ್ಟಾಗಿತ್ತು ಅನ್ಸುತ್ತೆ ಅವರಿಗೆ. ನನಗೆ ಖಾರ ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಖಾರ ಅಂತ ಅನಿಸ್ತು. ಫಸ್ಟ್ ಟೈಮ್ ನಾನ್ ವೆಜ್ ಕುಕ್ ಮಾಡಿದ್ದು, ಅದು ಕಂಪ್ಲೀಟ್ ಏನು ಯಾರು ಹೇಳ್ಕೊಡಿದೆ, ನಾನೇ ಎಲ್ಲ ಓನಾಗಿ ಮಾಡಿದಂದರೆ ಇದೆ ಫಸ್ಟು. ಸೊ ಇಟ್ ವಾಸ್ ನೈಸ್. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಸ್ಕಿನ್ ಕೇರ್ ಮುಗಿಸಿ ಮಲಗೋದು ಅಷ್ಟೇ. ಸ್ಕಿನ್ ಕೇರ್ ಮಾಡುವ ಸಮಯ. ನೈಟು ಏನು ಜಾಸ್ತಿ ಸ್ಕಿನ್ ಕೇರ್ದೇನು ಸ್ಟೆಪ್ಸ್ ನಾನು ಯೂಸ್ ಮಾಡಲ್ಲ. ಐ ಜಸ್ಟ್ ಯೂಸ್ ದಿಸ್ ಒನ್ ಕ್ರೀಮ್, ಬಿಕಾಸ್ ನನಗೆ ತುಂಬ ಪಿಂಪಲ್ಸ್ ಆಗುತ್ತೆ. ನನ್ನ ಹೈಸ್ಕೂಲ್ ಟೈಮಿಂದನೂ ನಂಗೆ ಪಿಂಪಲ್ಸ್ ಜಾಸ್ತಿ. ಈಗ ಆ್ಯಕ್ಚುಲಿ ಒಂದು ರೇಂಜಿಗೆ ಫೇಸ್ ನೋಡೋ ಥರ ಇದೆ ನಂದು. ಫಸ್ಟೆಲ್ಲ ಸಖತ್ ಪಿಂಪಲ್ಸ್ ಬರ್ತಿತ್ತು. ಆಫ್ಟರ್ ಯೂಸಿಂಗ್ ದಿಸ್ ಒನ್ ಕ್ರೀಮ್ ನನಗೆ ಆ್ಯಕ್ಚುಲಿ ಪಿಂಪಲ್ಸ್ ತುಂಬ ಕಮ್ಮಿ ಆಗಿದೆ. ಈಗಲೂ ಬರುತ್ತೆ, ಬರಲ್ಲ ಅಂತಲ್ಲ, ಅವಾಗೊಂದು ಇವಾಗೊಂದು ಆ ಥರ. ಸೊ ಇಲ್ಲೊಂದು ಮಾರ್ಕ್ ಇದೆ, ಅಷ್ಟೊಂದು ಏನಿರಲ್ಲ ಪಿಂಪಲ್ಸ್. ಇವಾಗ ತುಂಬ ದೊಡ್ಡದು ಪಿಂಪಲ್ಸ್ ಆ ಥರ ಬರಲ್ಲ, ಬಟ್ ಸಣ್ಣದು ಪಿಂಪಲ್ಸ್ ಇರುತ್ತೆ. ಬಟ್ ಈ ಕ್ರೀಮ್ ಯೂಸ್ ಮಾಡೋದು ಮತ್ತೆ ಬರುತ್ತೆ. ಇದೊಂದೇ ನಂದು ಸ್ಕಿನ್ ಕೇರ್ ಅಂತ ಮಾಡೋದು ನೈಟ್ ಟೈಮಲ್ಲಿ. ಒಂದೊಂದು ಟೈಮ್ ತುಂಬ ಡ್ರೈ ಅನಿಸಿದ್ರೆ ಸ್ಕಿನ್ನು, ಇದು ಆ್ಯಕ್ಚುಲಿ ಏನು ಮಾಡುತ್ತೆ ಅಂದರೆ ಈ ಕ್ರೀಮು ಸ್ವಲ್ಪ ಸ್ಕಿನ್ನ ಡ್ರೈ ಮಾಡುತ್ತೆ. ಹಾಗಾಗಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಇದ್ರ ಜೊತೆಗೆ. ಅದು ಬಿಟ್ಟರೆ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಲಗ್ತೀನಿ, ಅಷ್ಟೇ ನನ್ನ ಸ್ಕಿನ್ ಕೇರ್. ಜಾಸ್ತಿ ಏನಿಲ್ಲ. ಇದು ಈ ಥರ ಬರುತ್ತೆ ಜಲ್ಲು, ಅನಿಸ್ತಿದೆಯಾ? ಯಾ, ಈ ಥರ ಇದೆ ಜಲ್ಲು. ಇದನ್ನು ಪಿಂಪಲ್ ಎಲ್ಲೆಲ್ಲಿರುತ್ತೆ ಫೋಕಸ್ ಆಗ್ತಿಲ್ಲ ನಾನು. ಪಿಂಪಲ್ಸ್ ಚಿಕ್ಕ ಪಿಂಪಲ್ಸ್ ಎಲ್ಲಿರುತ್ತೆ ನನ್ನ ಅಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಇಷ್ಟೇ. ಫೋರೆಡಲ್ಲಿ ಏನು ಜಾಸ್ತಿ ಇಲ್ಲ ನನಗೆ, ಈ ರೀಜನಲ್ಲಿ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಆಗುತ್ತೆ. ಮತ್ತು ಇಲ್ಲಿ ಒಂದು ಮಾರ್ಕ್ ಇದೆ, ಅದು ಹೋಗ್ತಾನೇ ಇಲ್ಲ. ವೈಟ್ ಆಗಿರೋದಕ್ಕೂ ಅದಕ್ಕೂ ಎದ್ದು ಕಾಣಿಸುತ್ತೆ ನನಗೆ. ಪಿಂಪಲ್ ಮಾರ್ಕ್ ಹೋಗೋದಕ್ಕೆ ಏನಾದರೂ ಹೇಳಿ ಅಂತ ರೆಮಿಡಿ. ಸೊ ಇಷ್ಟೇ. ಲಿಪ್ ಬಾಮ್ ತೊಗೊಬರ್ತೀನಿ ರೀ. ಸೊ ಅಷ್ಟೇ ನನ್ನ ಬೇಸಿಕ್ ಸ್ಕಿನ್ ಕೇರ್ ರೋಟೀನ್. ಇವಾಗ ನನಗೆ ನೈಟ್ ಮಲಗೋಕ್ಕೂ ಮುಂಚೆ ಐ ಹ್ಯಾವ್ ಒನ್ ಹ್ಯಾಬಿಟ್ ಆಯಿತಾ, ಮ್ಯಾನಿಫೆಸ್ಟೇಷನ್ದು ಗ್ರ್ಯಾಟಿಟ್ಯೂಡ್ ಜರ್ನಲ್ಸ್ ಬರೆಯೋದು. ಗ್ರ್ಯಾಟಿಟ್ಯೂಡ್ ಜರ್ನಲ್ ಡೈಲಿ ಬರಿತೀನಿ. ಆ್ಯಂಡ್ ಇವಾಗ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೋಡಿದೆ ಯೂಟ್ಯೂಬಲ್ಲಿ. ಸೊ ಅದನ್ನು ಬರೀತಿದ್ದೀನಿ 3 ಡೇಸಿಂದ. ಸೊ ಇವತ್ತು 4th ಡೇ, ಅದು 5 ಡೇಸ್ ಬರೀಬೇಕು. 555 ಟೆಕ್ನಿಕ್ ಅಂತ ಅದ್ರದ್ದು. ನನಗೇನಾದರೂ ವರ್ಕ್ ಆದರೆ ನಾನು ಶೇರ್ ಮಾಡ್ತೀನಿ ಮುಂದೆ ವೀಡಿಯೋಸಲ್ಲಿ. ಸೊ ಇವಾಗ ಅದನ್ನು ಬರಿಬೇಕು. ಅದನ್ನು ಬರೆದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆದು ಮಲ್ಕೊಳ್ಳೋದು ಅಷ್ಟೇ.
ಮಚ್ ಇಷ್ಟೊತ್ತವರೆಗೂ ನನ್ನ ಬ್ಲಾಗ್ನ ಫುಲ್ಲಾಗಿ ನೋಡಿ ಎಂಜಾಯ್ ಮಾಡಿದ್ದಕ್ಕೆ. ಸೊ ಹೀಗೆ ಸಪೋರ್ಟ್ ಮಾಡಿ, ಬ್ಲಾಗ್ಸ್ ನೋಡಿ. ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್.